ಅಲ್ಲ ಬೆಳ್ಳಿ ಅಕ್ಕ ಚರಣಣ್ಣ, ಅದೇನದ ನೀವು ಹೇಮಂತ್ ಅವ್ರ ಹಿಂದ್ಗಡೆ ಹೋಗಿ ನಿಂತ್ಕೊಂಡಿದ್ದ? ನನ್ನ ಕಡೆ ತಾನೇ ನೀವಿಬ್ರು? ಏನಿಲ್ಲ, ಅವ್ರು ಇವಾಗ ನನ್ನ ಕಡೆ. ಇಲ್ಲೇ ಅಶ್ವಿನಿ, ನಾನು ನಿನ್ನ ಕಡೆನೇ ಅಪ್ಪ. ಅಲ್ಲೇ ಬೆಳ್ಳಿ, ನೀನು ಅಶ್ವಿನಿ ಕಡೆ ನಾನು ಅಶ್ವಿನಿ ಕಡೆ ಅನ್ನೋದಷ್ಟೇ. ಈಗ ಅದೇ ಈಗ ಹೇಮಂತ್ ಅವ್ರ ಕಡೆ ಹೋಗಿದೆ. ಏನೇ ಅಶ್ವಿನಿ? ಹಂಗೇನಿಲ್ಲಪ್ಪ. ನೀ ಏನಾರು ಹೇಳೋ, ನಾನಂತೂ ಇವತ್ತು ಬಾವನ ಕಡೆ. ಏನಂತೀರ ಬಾವ? ಹ್ಞೂ ಮತ್ತೆ. ಅಲ್ಲ, ಹೆಣ್ಣು ಗಂಡು ಫೋಟೋಕ್ಕೆಲ್ಲ ಪೋಸ್ ಕೊಟ್ಟಾಗಿದ್ರೆ ಈಗ ಬೇಗ ಜೀರಿಗೆ ಮೆಣಸು ಹಚ್ಚಿ. ಅಶ್ವಿನಿ ಹಚ್ಚು, ಬೇಗ ಬೇಗ. ಬಾವ ನೀವು ಹಚ್ಚಿ, ಬೇಗ ಹಚ್ಚಿ, ಬೇಗ ಹಚ್ಚಿ. ಅಶ್ವಿನಿ ಅಕ್ಕನೇ ಫಸ್ಟ್ ಹಚ್ಚಿದ್ದು, ಅಂದ್ರೆ ಅಶ್ವಿನಿ ಅಕ್ಕನ ಮಾತೆ ನಡೆಯೋದು. ಛೇ ಬಾವ, ಏನಿದ್ ನೀವು ಬೇಗ ಹಚ್ಚತ್ತಾನೆ. ಅವ್ರು ಅಶ್ವಿನಿ ನೋಡ್ತಾ ನೋಡ್ತಾ ಫಿದಾ ಆಗ್ಬಿಟ್ಟಿದ್ದಾರೆ. ಅಯ್ಯೋ ಹಂಗೇನಿಲ್ಲಪ್ಪ. ಏನು ಅಶ್ವಿನಿ, ನಿಮ್ಮ ಕಡೆಯಲ್ಲೆಲ್ಲ ಫುಲ್ ರ್ಯಾಗ್ ಮಾಡ್ತಿದ್ದಾರೆ ನನಗೆ. ಎಂತ ರಾಗ್ ಅಂತ? ನಾಡ್ದು ಬನ್ನಿ, ಅಲ್ಲಿ ಬೀಗ್ರುಟ್ಟಕ್ಕೆ ಅವಾಗಿರೋದು. ಅಯ್ಯೋ ದೇವ್ರೆ, ನಂಗೆ ಹೆದರಿಕೆ ಆತ ಅದೆಯಪ್ಪ ನೀವು ಹಿಂಗೆ ಹೇಳಿದ್ರೆ. ಅಯ್ಯೋ ಬಾವ ಹೇಳಿ, ನಾಡ್ದು ತನಕ ನಾವು ಕಾಯೋದೇನೋ. ಇವತ್ತೇ ಅಶ್ವಿನಿನ ಮನೆ ತುಂಬಿಸ್ಕೊತೀವಲ್ಲ, ಅವಾಗ ಅಶ್ವಿನಿಗೆ ಅಲ್ಲಿ ಕಾಟ ಕೊಡ್ತೀವಿ ಅನ್ನಿ, ಅವಾಗ ಸುಮ್ಮನಾತಾರೆ. ಚರಣಣ್ಣ ಬಾವ ಹಂಗೆಲ್ಲ ಹೇಳಲ್ಲ. ಅವ್ರಿಗೆ ಅಶ್ವಿನಿ ಅಕ್ಕ ಅಂದ್ರೆ ಫುಲ್ ಲವ್. ಹೆಣ್ಣು ಗಂಡು ಬೇಗ ಹಾರ ಬದಲಾಯಿಸ್ಕೊಳ್ಳಿ. ಬಾವ ಈಗ ನೀವು ಬಗ್ಲೇಬೇಡಿ, ಅಶ್ವಿನಿನೇ ಹಾರ ಹಾಕ್ಲಿ, ಇಲ್ಲ ಅಂದ್ರೆ ಏನಾರು ಮಾಡಲಿ. ಅಯ್ಯೋ ಚರಣಣ್ಣ, ಬಗ್ ಹಾರ ಹಾಕ್ಸ್ಕೊಳ್ಬಾರ್ದು ಅನ್ನೋದು ಯಾಕೆ ಹೇಳಿ? ಲೈಫ್ ಲಾಂಗ್ ಹೆಂಡತಿ ಮತ್ತೆ ಕೇಳ್ಬೇಕಾಗ್ತದೆ ಅಂತ. ಬಗ್ ಹಾರ ಹಾಕ್ಸ್ಕೊಂಡೇ ಇದ್ರು ಲೈಫ್ ಲಾಂಗ್ ನಡೆಯೋದು ಹೆಂಡತಿ ಮಾತೆ ತಾನೆ. ಆಗ್ಬೋದು ಮಾರೈತಿ, ನೀನು ಮದುವೆ ಆಗದೇನೆ ಇಷ್ಟೊಂದು ಎಕ್ಸ್ಪೀರಿಯನ್ಸಾ? ನಾವು ಮದುವೆ ಆದವರಿಗೂ ಇಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಮಾರೈತಿ. ಅಯ್ಯೋ ಬಗ್ಗಿ ಹೇಮಂತ್ ಅವರೇ, ಏನಾಗಲ್ಲ. ಹ್ಞೂ ನೋಡಿ ಬೆಳ್ಳಿ ಅಕ್ಕ ಬಗ್ಗದೇ ಇಲ್ಲ. ಹೆಂಗೆ ನಾನೇ ಹಾಕಿದೆ. ಹೇಮಂತ್ ಬಗ್ಬೇಡ ಕಣ, ಬಗ್ಬೇಡ. ಅಯ್ಯ ಬಗ್ಗೆ ಬಿಟ್ಟ ಹುಡುಗ. ಅನಿತಕ್ಕ, ನೀವೆಂತ ಕಿಲ್ ಕೂತಿರ್ರಿ? ಮಗನ ಮದುವೆ ಸ್ಟೇಜ್ ಮೇಲೆ ಹೋಗಬಿಟ್ಟು ಇಲ್ಲೆಂತ ಕೂತೀರಾ? ಬನ್ನಿ. ಓ ಕಲಪಣ್ಣ, ಇಲ್ಲ ಎಂತಕ್ಕೊಂಥರ ಬೇಜಾರಾತ, ಅದಕ್ಕೆ ಇಲ್ಲಿ ಬಂದು ಕೂತೆ. ಎಂತಕ್ಕೆ ಬೇಜಾರು ಮಾಡ್ಕೋತೀರಾ? ಮಗನ ಮದುವೆ ಅಲ್ಲ, ನೀವು ಖುಷಿಯಾಗಿದ್ರೆ ಅವನು ಖುಷಿಯಾಗಿರ್ತಾನೆ, ಇಲ್ಲ ಅವನಿಗೂ ಒಂಥರ ಬೇಜಾರು ಅನ್ಸಲ್ಲ? ಎಂತ ಖುಷಿನ ಏನು, ನಮ್ಮನೇಲಿ ಇವ್ರು ಭಾರಿ ನೆನ್ಪತ್ತಾ ಇದ್ದಾರೆ. ಆಸೆ ಮಾಡಿದ್ರು ಮಗನ ಮದುವೆ ನೋಡಬೇಕು ಅಂತ. ಹುಡುಗಿನೂ ಅಷ್ಟೇ, ಅವರೇ ಒಂಥರ ಇಷ್ಟಪಟ್ಟು ಇದೇ ಹುಡುಗಿನ ನಮ್ಮ ಸೊಸೆ ಮಾಡ್ಕೊಳೋಣ ಅಂತ ಹೇಳಿದ. ಅದೆಲ್ಲ ನೆನಪಾತಿತ್ತಲ್ಲ, ಅದಕ್ಕೆ ಇತ್ಲಾಗ ಬಂದು ಸುಮ್ಮನೆ ಕೂತೆ. ಹೌದು, ನೋವಾಗ್ತದೆ. ಎಂತ ಮಾಡೋದು ಹೇಳಿ, ನಾವು ನಮ್ಮ ಜೀವನ ಮುಂದುವರಿಸ್ತಾ ಹೋಗ್ಬೇಕಲ್ಲ. ಅದೇ ನೋವಲ್ಲಿ ನಾವಿದ್ರೆ ನಮ್ಮನ್ನು ನೋಡ್ಕೊಂಡು ಮಕ್ಕಳಿಗೂ ಪಾಪ ಬೇಜಾರಾತಿರ್ತದೆ. ಬನ್ನಿ, ಹಿಮನೇ ಎಲ್ಲಿ ಕಾಣ್ತಾನೆ ಇಲ್ಲ. ಹುಡುಗಿ ಕಡೆಯವರೆಲ್ಲ ಅದರಲ್ಲಿ ಸ್ಟೇಜ್ ಮೇಲೆ, ಹುಡುಗನ ಕಡೆಯವ್ರು ಭಾರಿ ಕಮ್ಮಿ. ಅಲ್ಲಿ ತೊಳ್ಗಿ ಬಟ್ಲು ಹಿಡ್ದವ್ರು ಅವ್ರ ಹುಡುಗನ ಸೋದರತ್ತೆ, ಒಂದಿಬ್ರು ಹೊತ್ತಿಗಿದ್ದಿಕ್ಲು ಇದು ಕುಕ್ಕೆ ಹೊತ್ತಿದ್ರಲ್ಲ, ಅವರು ಒಂದಿಷ್ಟು ಜನ ಅದಾರು ಅಷ್ಟೇ, ಮತ್ತು ಯಾರೂ ಇಲ್ಲ. ಇನ್ನೆಲ್ಲ ಹೆಣ್ಣಿನ ಕಡೆಯವರೇ ಇರೋದು. ಹಿಮನಾರು ಕಳಿಸಿ, ಎಲ್ಲೋದ್ಲು ಹಿಮ? ಅಯ್ಯೋ ಹಿಮಾವಂತೂ ಅಳು ಅಳು ಅಳು. ನಿನ್ನೆಯಿಂದ ಹಾಗೆ ಮಾಡ್ತಾ ಇದೆ. ಫ್ಯಾಮಿಲಿ ಫೋಟೋ ತೆಗ್ಸ್ಕೊಳ್ಳೋಣ ಅಂತ ಫೋಟೋಗ್ರಾಫರ್ ಹೇಳಿದ್ದಷ್ಟೇ. ಅಳು 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 ಅಳು. ಅದಕ್ಕಂತೂ ಭಾರಿ ಒಂಥರ, ಸಣ್ಣಲಿಂದನೂ ಅಷ್ಟೇ ಅಪ್ಪ ಅಂದರೆ ಜೀವ ಅದಕ್ಕೆ. ಅದಕ್ಕಂತೂ ಈಗ ಅಣ್ಣನ ಮದುವೆಯಲ್ಲಿ ಭಾರಿ ಜ್ಞಾಪಕ ಆಗ್ತಾ ಇದ್ದಾರೆ. ಭಾರಿ ಒಂಥರ ಗೋಲ್ಡ್ ಪಟ್ಟದೆ. ಇಲ್ಲೇ ಎಲ್ಲೋ ಓಡಾಡ್ತಿತ್ತು, ಈಗ ಮತ್ತೆ ಎಲ್ಲಿ ಹೋತ ಏನು. ಎಂತ ಮಾಡೋಕ್ಕಾಗ್ತದ್ರಿ ಅಕ್ಕ, ಬೇಜಾರು. ನಮಗೂ ಎಲ್ಲ ನೋವಲ್ಲನ್ರಿ. ಏನಾರಾಗಲಿ, ಒಳ್ಳೆ ಸಂಬಂಧ. ಮತ್ತು ಸೊಸೆನೂ ಅಷ್ಟೇ ಅಪ್ಪ, ನೋಡೋಕ್ಕೂ ಭಾರಿ ಗನಾಗದೆ. ಹುಡುಗಿನೂ ಒಳ್ಳೆ ಹುಡುಗಿ ಅನಿಸ್ತದೆ. ಅಪ್ಪ ಅಮ್ಮನೇ ಎಲ್ಲ ಭಾರಿ ಒಳ್ಳೆ ಜನ. ಮತ್ತು ಅಲ್ಲಿ ಮಲೆನಾಡಿಂದ ಬಂದು ಇಲ್ಲಿಗೆ ಮದುವೆ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಂಡೆ ಅಲ್ಲನಾ. ಇಂಥ ಸಂಬಂಧ ಈ ಕಾಲದಲ್ಲಿ ಪಡಿಯೋಕ್ಕೆ ನೀವು ಪುಣ್ಯ ಮಾಡಿರ. ಹೌದ್ರಿ ಅಣ್ಣ, ನಾವು ಮಲೆನಾಡಲ್ಲೇ ಮದುವೆ ಮಾಡ್ಕೊಡೋದು ಅಂತ ಅಂದ್ಕೊಂಡ್ವಿ. ಎಂಗೇಜ್ಮೆಂಟ್ ಅವ್ರ ಮನೆಯಲ್ಲೇ ಮಾಡಿದ್ದ. ಅವ್ರ ಮನೇನೂ ಅಷ್ಟೇ, ನೀವು ಎಂಗೇಜ್ಮೆಂಟಿಗೆ ಬರಲೇನಾ? ಮನೇನೂ ಭಾರಿ ಗನಗದಿಯಪ್ಪ.
ಆದರೆ ಹೀಗೆಲ್ಲ ಆತ ನಮಗೆ ಮತ್ತು ಅಲ್ಲಿ ಬಂದು ಎಲ್ಲ ಮಾಡೋಕ್ಕಾಗಲ್ಲ ಕಣ್ರಿ. ಹಾಗಾಗಿ ಇವನು ಆಗಲ್ಲ, ಇಲ್ಲೇ ಮದುವೆ ಮಾಡಿಕೊಡಿ ಅಂತ ಅಂದ. ಅವರೇನು ಹೇಳಪ್ಪ ಪಾಪ, ಹ್ಞೂ ಅಂತ ಅಂದು ಎಲ್ಲ ಪ್ರತಿಯೊಂದು ಅವರೇ ಎಲ್ಲ ಅವರು ಅವ್ರ ಕಡೆಯವರೇ ಬಂದು ಮಾಡಿದ್ರು. ಹ್ಞೂ ಮತ್ತೆ ಬೇಜಾರು ಮಾಡಬೇಡಿ. ಈಗ ಬನ್ನಿ ಅಕ್ಕ, ಬನ್ನಿ ಇತ್ಲಾಗ ಬನ್ನಿ. ಎಷ್ಟೇ ಆದರೂ ಆ ಮಗುಗೆ ತಾಯಿ ಅನ್ನೋದೊಂದು ಹೆಚ್ಚಲ್ಲನ. ಅಪ್ಪನೂ ಇಲ್ಲ, ಅವನು ಕಣ್ಣಿಗೆ ಕಾಣಿಸ್ದೆ ಎಲ್ಲ ಒಂದು ಮೂಲೆಯಲ್ಲಿ ಕೂತಿದ್ದ ಅಂದ್ರೆ ಅಂತಾರೆ ಎಷ್ಟೇ ಆದರೂ ಬೇಜಾರಾಗ್ತದೆ. ಈ ಗಡಿ ಬಿಡಿ ಅವನ ಶಾಸ್ತ್ರ ಇದರಲ್ಲೆಲ್ಲ ಅವನಿಗೇನು ಅಷ್ಟು ಗೊತ್ತಾಗಲ್ಲ. ಫೋಟೋ ಗೀಟ ನೋಡ್ತಾ ಎಲ್ಲ ಅವನಿಗೂ ಒಂಥರ ನೋವಾಗ್ತದೆ. ಬನ್ನಿ ನೀವು ಇತ್ಲಾಗ ಬನ್ನಿ. ಹಾಂ ಬರ್ತೀನಿ. ಮಗಳೆಲ್ಲ ಏನೋ ಒಂದು ಫೋನ್ ಮಾಡ್ತೀನಿ, ಅದಕ್ಕೆ ಬರ್ತೀವಿ ಎಲ್ಲ. ಹ್ಞೂ ಸರಿ ಅಕ್ಕ. ಗಟ್ಟಿ ಮೇಳ ಎಲ್ಲರೂ ಅಕ್ಷತೆ ಹಾಕಿ ಗಂಡು ಹೆಣ್ಣಿಗೆ. ಓ ಅಶ್ವಿನಿ ಮದುವೆ ಮುಗ್ದೇ ಆತಲೆ ಬೆಳ್ಳಿ. ಹ್ಞೂ ಪಾಪ ಹಳ್ಳಕ್ಕೆ ಬಿದ್ಲು ಹುಡುಗಿ. ಅವಳಿಗೆ ಯಾಕೆ ಪಾಪ ಅಂತೀಯ? ಹೇಮಂತ್ ನೋಡಿದ್ರೆ ಪಾಪ ಅನಿಸ್ತಾ ಇದೆ. ನನ್ನ ಮಕ್ಕನೇ ನಂಗೆ ನೋಡ್ಕೊಂಡಂಗೆ ಆತ ಇದೆ. ಮದುವೆಲಿ ಫುಲ್ ಜೋಶಲ್ಲಿದ್ದೆ, ಆಮೇಲೆ ಜೋಶೆಲ್ಲ ಇಳಿತದೆ. ಯಾಕಪ್ಪ ರಾಜ್ಕುಮಾರ, ನಿಂಗೇನು ಕಮ್ಮಿ ಆಗಿದೆ? ಏನಿಲ್ಲ ಮೇಡಮ್, ಇವಾಗ ನಾವು ಸತ್ಯ ಹೇಳೋದು, ಆಮೇಲೆ ನೀವು ನಮಗೆ ಹೊಡೆಯೋದು, ಎಲ್ಲರ ಮುಂದೆ ನಮ್ಮ ಮಾನ ಮರ್ಯಾದೆ ಹೋಗೋದು, ಇವೆಲ್ಲ ಬೇಕಾ ನಮಗೆ? ಅದಕ್ಕೆ ಆ್ಯಸ್ ಯೂಶ್ವಲ್ ನೀವೇ ಕರೆಕ್ಟು ಎಸ್ ಮೇಡಮ್ ಅಂದ್ಬಿಟ್ರೆ ಪ್ರಾಬ್ಲಮ್ಮೇ ಬರಲ್ಲ. ಯಬ್ಬಾ ಚರಣ, ನೀನು ಹೇಳ್ದಂಗೆ ಮನೇಲಿ ನಡೆಯೋದು, ಆದರೂ ಇಂಥ ಡವ್ ಮಾಡ್ತೀಯ ಅಲ್ಲ? ಅಶ್ವಿನಿ ಅಕ್ಕ, ಬಾವಾ, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ಸ್ ಕಣೆ ನಕ್ಷತ್ರ. ಹೇಮಂತ್ ಅವರೇ, ಅವಳು ನನ್ನ ಮಾವನ ಮಗಳು, ನಿಮಗೆ ಗೊತ್ತಾಯ್ತಾ? ಓ, ಭಾರಿ ಬೇಗ ಪರಿಚಯ ಮಾಡಿಸ್ಕೊಡ್ತಾ ಇದೀಯಾ ಕಣೆ ಅಶ್ವಿನಿ. ಗೊತ್ತು ನನಗೆ ಗೊತ್ತಾಯಿತು. ಥ್ಯಾಂಕ್ಸ್ ನಕ್ಷತ್ರ ಅವರೇ. ಅಶ್ವಿನಿ ಬಾವಾ, ಹ್ಯಾಪಿ ಮ್ಯಾರಿಡ್ ಲೈಫ್. ಇಬ್ಬರು ಖುಷಿಯಾಗಿ ಚೆನ್ನಾಗಿ ನಗ್ನಗ್ತಾ ಬಾಳಿ. ಮುಂದಿನ ವರ್ಷ ಇಷ್ಟೊತ್ತಿಗೆ ನಂಗೊಂದು ಸೊಸೆನ ಇಲ್ಲ ಒಂದು ಅಳಿಯನ ಕೊಟ್ಬಿಡಿ. ಅಯ್ಯೋ, ಈ ಚರಣ ಒಂದು ದೊಡ್ಡ ಅಡ್ಗುಲ್ ಅಜ್ಜನ ಥರ ಹೇಳ್ತಾ ಇದ್ದಾನೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಶ್ವಿನಿ ಹೇಮಂತ್, ಖುಷಿಯಾಗಿರಿ. ಥ್ಯಾಂಕ್ಸ್ ಬೆಳ್ಳಿ ಅಕ್ಕ. ಬಾವರೇ, ಹೆಂಗೆ ಕನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಎಷ್ಟು ಖುಷಿ ಆಗದಾದ್ರೂ ಒಂದು 2 ದಿನ ಖುಷಿ ಪಡಿ, ಆಮೇಲಿಂದ ಇದ್ದಿದೆ. ಅಯ್ಯೋ ದೇವ್ರೆ, ನೀವು ಹೇಳೋದು ನೋಡಿದ್ರೆ ನಂಗೆ ಹೆದರಿಕೆ ಆಗ್ತಾ ಇದೆ ಮರ್ರ. ತಾಳಿ ಕಟ್ಟಾತು, ಈಗ ಹೆದರಿದ್ರು ಏನು ಮಾಡಕ್ಕೆ ಬರಲ್ಲ. ಮದ್ಮಕ್ಳು ಸ್ವಲ್ಪ ಈ ಕಡೆ ಬನ್ನಿ, ಸಪ್ತಪದಿ ತುಳ್ಸೋಣ. ಆಮೇಲೆ ಹಂಗೆ ಅರುಂಧತಿ ನಕ್ಷತ್ರ ತೋರಿಸ್ಬೇಕು. ಸರಿ ನಡೀರಿ, ಅತ್ಲಾಗ ಹೋಗೋಣ. ಅಶ್ವಿನಿ, ನಿನ್ನ ಸ್ಯಾರಿ ಏನಾರು ಉದ್ದ ಆಗಿದೆಯಾ? ಎತ್ತಿಟ್ಕೊಬೇಕಾ? ಹ್ಞೂ ಅಕ್ಕ, ಸ್ವಲ್ಪ ಉದ್ದ ಅನಿಸ್ತಿದೆ. ಎಂತ ಅಕ್ಕ, ಹಿಡ್ಕೋಬೇಕಾ? ನಾನು ನಿನ್ನ ಸ್ಯಾರಿ ಹಿಡ್ಕೋತೀನಿ ಅಕ್ಕ. ಹ್ಞೂ ನಕ್ಷತ್ರ, ನಾನಲ್ಲಿ ಸಪ್ತಪದಿ ತುಳಿತಾ ನನ್ನ ಸ್ಯಾರಿ ಒಂಚೂರು ಹಿಡ್ಕಾತಾ? ಬಾಬಾ, ನಿಮಗೇನಾರು ಹೆಲ್ಪ್ ಬೇಕಾದ್ರೆ ಕೇಳಿ ನನಗೆ. ಓ ಖಂಡಿತ ಖಂಡಿತ.